ಸೂರ್ಯರಶ್ಮಿ ವಿಸ್ಮಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಕ್ಷಣ. ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರಿನ ಪ್ರಮುಖ ಮತ್ತು ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು. ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಗುಹಾ ದೇವಾಲಯ ಇದು. ಈ ದೇವಾಲಯದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಪ್ರತಿ ವರ್ಷ ಸಂಕ್ರಾಂತಿಯ ದಿನ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಆ ಕೌತುಕದ ಕ್ಷಣ ಏನಿದೆ, ಬಹಳ ದೊಡ್ಡ ಅಚ್ಚರಿಗೆ ಅದು ಕಾರಣ ಆಗುತ್ತೆ. ವರ್ಷಗಳಿಂದ ತಲತಲಾಂತರದಿಂದ ನಡ್ಕೊಂಡು ಬಂದಂತಹ ಈ ಒಂದು ಕೌತುಕದ ಕ್ಷಣ ಏನಿದೆ, ಪ್ರತಿ ವರ್ಷವೂ ಕೂಡ ಭಕ್ತರು ನೋಡೋದಕ್ಕೆ ಇಷ್ಟಪಡ್ತಾರೆ. ಪ್ರತಿ ವರ್ಷವೂ ಕೂಡ ದೇವಸ್ಥಾನದ ಬಳಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಗಂಗಾಧರೇಶ್ವರನಿಗೆ ವಿಶೇಷವಾದಂತಹ ಪೂಜೆ ನೆರವೇರಿತು, ಅಭಿಷೇಕ ಆಯಿತು, ಪುಷ್ಪಾರ್ಚನೆ ಆಯಿತು. ಅದಾದ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಆಯಿತು ಮಧ್ಯಾಹ್ನ 12 ಗಂಟೆ ತನಕ. ಅದಾದ ನಂತರ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗುತ್ತೆ. ಕ್ಲೋಸ್ ಅಂದ್ರೆ ಅಲ್ಲಿ ಬರುವಂತಹ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಈಗ ದೇವಾಲಯದ ಬಾಗಿಲು ಓಪನ್ ಆಗುತ್ತೆ. ಅದು ಕೂಡ ಭಕ್ತರಿಗೋಸ್ಕರ ಅಲ್ಲ. ಇನ್ನೇನು 20 ನಿಮಿಷದಲ್ಲಿ ಆ ಒಂದು ಕೌತುಕದ ಕ್ಷಣವನ್ನ ನಾವು ಕಣ್ತುಂಬಿಸ್ಕೋಬಹುದು. 5:20ರಿಂದ 5:23. ಹಾಗಾಗಿ ಈಗ ದೇವಾಲಯದ ಬಾಗಿಲು ತೆರೀತಾರೆ, ಆದ್ರೆ ಭಕ್ತರಿಗಲ್ಲ. ದೇವಾಲಯದ ಹೊರಗಡೆ LED ವ್ಯವಸ್ಥೆ ಮಾಡಿದ್ದಾರೆ. ಆ ಕೌತುಕದ ಕ್ಷಣವನ್ನ ಭಕ್ತರು ಹೊರಗಡೆ ನಿಂತು ಕಣ್ತುಂಬಿಸ್ಕೋಬಹುದು. ಈ ಎಲ್ಲವೂ ಮುಗಿದ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗತ್ತೆ. ಇನ್ನು ಈ ಒಂದು ಶಿವಲಿಂಗವನ್ನ ಸ್ಪರ್ಶ ಮಾಡತ್ತಲ್ಲ ಸೂರ್ಯರಶ್ಮಿ, ಆ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಒಳಗಡೆ ಇರೋದಕ್ಕೆ ಅವಕಾಶ ಇದೆ. ಇನ್ನು ಈ ಕೌತುಕದ ಕ್ಷಣದ ಬಗ್ಗೆ, ಒಂದಷ್ಟು ಅದರ ಇತಿಹಾಸದ ಬಗ್ಗೆ, ದೇವಸ್ಥಾನದ ಬಗ್ಗೆ ಗುರುಜಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಶಿವನ ಆರಾಧನೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ? ಸಂಕ್ರಾಂತಿಗಿಂತನೂ ಶಿವನಿಗೂ ಶನೇಶ್ವರನಿಗೂ ಇರತಕ್ಕಂಥ ಮಿತ್ರತ್ವ. ಶನೇಶ್ವರನು ಕೈಲಾಸಕ್ಕೆ ಯಾವಾಗಲೂ ಹೋಗ್ತಾನೆ, ಪ್ರತಿನಿತ್ಯ ಶಿವನ ಆರಾಧನೆಯನ್ನ ಮಾಡ್ತಾನೆ. ಅವನು ಕೇಳ್ತಾನೆ, ಡಮರುಗವನ್ನು ನೀ ಬಾರಿಸದೆ ನಾನು ಶಂಕುನ ಊದ್ತೀನಿ, ನಾನು ಡಮರುಗ ಬಾರಿಸದೆ ನೀ ಶಂಕನ ಊದಬೇಕು ಅಂತ ಅವರಿಬ್ಬರಿಗೂ ಇರತಕ್ಕಂಥ ಒಂದು ಪರಸ್ಪರವಾಗಿರ್ತಕ್ಕಂಥ ಒಪ್ಪಂದ. ಸೊ ಪ್ರತಿ ಸಲಿನೂ ಇವಳು ಶನೇಶ್ವರನ ಯಾವತ್ತು ಕೈಲಾಸಕ್ಕೆ ಬರ್ತಾನಲ್ಲಪ್ಪ, ನಾನು ಕಟ್ಟೋ ದೇವಸ್ಥಾನಕ್ಕೆ ಏನಪ್ಪ ಮಾಡೋದು ಪಾರ್ವತಿ ಯೋಚನೆ ಮಾಡ್ತಿರ್ತಾಳೆ. ನಾರದ ಮಹಾಮುನಿಗಳು ಹೇಳ್ತಾರೆ, ಅವನ ದೃಷ್ಟಿ ಯಾವ ಕಾಲಕ್ಕೂ ನಿನ್ನೆ ಒಂದು ಇರ್ತಕ್ಕಂಥ ಮನೆಗೆ ಬೀರಬಾರ್ದು ಅಂತ. ಸೊ ಪ್ರತಿಯೊಬ್ಬರು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಒಂದು ದಿವಸಗಳು ಒಂದೊಂದು ಕ್ಷಣದಲ್ಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸೊ ಏನು ಅಂದರೆ, ಇಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಸಂಕಲ್ಪ ಏನು ಅಂದರೆ, ಅವನು ಬಂದು ನಮಸ್ಕಾರ ಮಾಡೋ ಸಮಯವೇ ಮಕರ ಸಂಕ್ರಮಣ ಸಮಯ. ಓಕೆ ಗುರುಜಿ, ಏನು ಈಗ ಈ ಒಂದು ಕ್ಷಣ ಏನಿದೆ, ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತ ಕ್ಷಣ, ಅದಕ್ಕೂ ಮುಂಚಿತವಾಗಿ ಅಲ್ಲಿ ಏನೇನು ಕೈಂಕರ್ಯಗಳು ನಡೆಯುತ್ತೆ? ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ವಿ, ಅದು ನೇರ ಪ್ರಸಾರದ ದೃಶ್ಯ. ಅಲ್ಲೊಂದಷ್ಟು ಪೂಜಾ ವಿಧಾನಗಳು ನಡೀತಾ ಇದೆ, ಅಭಿಷೇಕ ನಡೀತಾ ಇದೆ. ಶ್ವೇತಾ, ಅಡಿಗೆ ಮಾಡಕ್ ಮೊದಲು ಸ್ಟವ್ ಹಚ್ಚಿ ಅಂತೀವಿ, ಹಾಗೆ ಕವಚಗಳನ್ನೆಲ್ಲ ತೆಗಿಬೇಕು ದೇವರದು. ಅಂದ್ರೆ ಬೆಳಗಿಂದ ಅಭಿಷೇಕ ಮಾಡಿ ಕವಚಗಳನ್ನೆಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ತೆಗೆದು ಅಭಿಷೇಕಕ್ಕೆ ರೆಡಿ ಮಾಡ್ಕೊಂತಾರೆ. ಸೊ ಈಗ ಏನ್ ಹೇಳುತ್ತೆ, ಶಿವರಾತ್ರಿಯಲ್ಲಿ ಏನ್ ರುದ್ರಾಭಿಷೇಕ ಮಾಡ್ತಾರೆ, ಈ ಸ್ಪರ್ಶ ಮಾಡುವಾಗ ಗ್ರಹಣದ ಸಮಯದಲ್ಲೂ ಗ್ರಹಣ ಬಂದ್ ಹೋದ್ಮೇಲೆ ಈಶ್ವರನಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳುತ್ತೆ, ಆ ವಿಗ್ರಹಕ್ಕೆ ಒಂದು ಸಾನ್ನಿಧ್ಯ. ಆದ್ರೆ ಈಗ ಹಂಗಲ್ಲ, ಅವನ ಸ್ಪರ್ಶದ ಸಮಯದಲ್ಲೇ ಅಭಿಷೇಕ ನಡೀತಾ ಇರಬೇಕು. ಅದಕ್ಕೆ ಒಂದೇ ಶಂಭು ಮಹಾಪತಿಂ ಸುರಗುರುಂ ಒಂದೇ ಜಗತ್ ಕಾರಣಂ ಒಂದೇ ಪನ್ನಗಭೂಷಣಂ ಮೃಗಧರಂ ಒಂದೇ ಪಶುನಾಂ ಪತಿಂ ಒಂದೇ ಸೂರ್ಯ ಶಶಾಂಕ ವಂದಿನೇನ ಒಂದೇ ಮುಕುಂದ ಪ್ರೇಮ ಒಂದೇ ಭಕ್ತಜನಾಶ್ರಯಿಂಚ ವರದಂ ಒಂದೇ ಶಿವಂ ಶಂಕರಂ. ಅವನ ಭಕ್ತಿ ಎಷ್ಟು ಚೆನ್ನಾಗಿ ಅಂದರೆ, ಶಿವ ಲೀಲಾಜಾಲವಾಗಿ ಕೂತಿರ್ತಾನೆ. ಅವನ ಮೇಲೆ ಶಿವನಿಗೆ ಒಂದು ನಮಸ್ಕಾರ ಶನೇಶ್ವರನು ಮಾಡ್ತಿರೋ ಸಾಕ್ಷಿ ಸೂರ್ಯನು ಬಂದ ಅನ್ನಕ್ಕೆ ಅವನು ಬಂದು, ಪರಮಾತ್ಮ ಬಹಳ ಸಂತೋಷ ಕಣ, ನಿನ್ನ ಪಾದ ಮಧ್ಯದಲ್ಲಿ ನಿನ್ನ ಪಾಣಿವಟ್ಟು ನಿನ್ನ ಶಿರಸ್ಸು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಆ 3 ನಿಮಿಷ ಇದೆಯಲ್ಲ, ಅದು ಭಾಳ ವಿಶೇಷ. ಸೊ ಈ ಕೌತುಕ, ಎಲ್ಲರಿಗೂ ಇರ್ತಕ್ಕಂಥ ಆತಂಕ, ಎಲ್ಲರಿಗೂ ಇರ್ತಕ್ಕಂಥ ಒಂದು ಆಸೆ, ಅಯ್ಯೋ ಭಗವಂತ ಬಂದ್ಬಿಟ್ನಾ ಅಂತ. ಸೊ ನೀವೇನೇ ಒದ್ದಾಡಿದ್ರು ವೀಕ್ಷಕರು ಮಾತ್ರ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸಾಗಿ ಟಿ ವಿಲಿ ತೋರಿಸ್ತಾರೆ, ಹೊರಗಡೆ LED ತೋರಿಸ್ತಾರೆ. ನೀವು ಬಾಬಾ ಆಲ್ರೆಡಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಎಲ್ಲರೂ ಅರ್ಜೆಂಟ್ ಮಾಡಿಬಿಡಿ. ಹೊರಗಡೆ ಬಂದು ಫಸ್ಟ್ ಕ್ಲಾಸ್ ಬಟಾಣಿ ಬಾತ್ ಮಾಡಿದ್ದಾರೆ, ಒಳ್ಳೆ ಚಿತ್ರಾನ್ನ ಮಾಡಿದ್ದಾರೆ, ಸಾಯಂಕಾಲ ಅವಲಕ್ಕಿ ಮೊಸರನ್ನ ವಿಶೇಷವಾಗಿ ಮಾಡಿರ್ತಾರೆ. ಸೊ ಏನು ಅಂದರೆ ಪ್ರಸಾದಕ್ಕೋಸ್ಕರ ಬರ್ತಾರೆ ಶ್ವೇತಾ ಒಂದಷ್ಟು ಜನ. ಇವತ್ತು ನಾವು ನೋಡಿದ್ರೆ ನಾಳೆ ಬೆಳಗ್ಗೆ ಈಶ್ವರ ಇಲ್ವಲ್ಲೇನೋ, ಇವತ್ತೇ ಸಿಗ್ತಾನೇನೋ ಅಂತ. ಕೆಲವ್ರಿಗೆ ಏನಂದ್ರೆ, ಆ ಸಮಯದಲ್ಲಿ ನಾನು ಒಳಗಿರಬೇಕಾಗಿತ್ತು ಅನ್ನೋ ಯೋಚನೆ ಒಬ್ಬೊಬ್ಬರಿಗೆ. ಸೊ ದೇವಸ್ಥಾನದ ಒಳಗಡೆ ಏನು ಹೇಳುತ್ತೆ ಅಂದರೆ, ನೀನು ದೇವರ ದರ್ಶನ ಮಾಡಿದ್ರೆ ಪರವಂತೆ ಶಿಖರ ದರ್ಶನಂ ಸರ್ವ ಪಾಪ ಪರಿಹಾರಂ. ಆ ದೇವಸ್ಥಾನದ ಆವರಣದಲ್ಲಿದ್ದರೆ ಸಾಕಂತೆ. ಆಮೇಲೆ ಎಲ್ಲ ವೀಕ್ಷಕರು ಹೇಳೋದು ನಾನು, ಪ್ರಸಾದವನ್ನು ಮಾತ್ರ ಯಾರು ತಿಂತೀರಾ ಒಳಗಡೆನೆ ಬಾಯಿ ಹಾಕಿ ಎಂಜಲ್ ಮಾಡಬೇಡಿ, ಪೆದ್ದಾಗಿ. ಎಲ್ಲರೂ ಆಚೆ ಬಂದು ಪ್ರಸಾದವನ್ನು ಸ್ವೀಕರಿಸಿ, ಯಾವುದೇ ಕಾರಣಕ್ಕೂ ಕೈಯಲ್ಲಿರೋದನ್ನು ಗೋಡೆಗೆ, ಎಲ್ಲ ಕಂಬಗಳಿಗೆ ಮೆತ್ತಬೇಡಿ. ಸರ್ವ ಪಾಪ ಪರಿಹಾರ ಆಗೋದಿಲ್ಲ, ಇನ್ನು ಪಾಪ ಕಟ್ಕೊಂಡು ಹೋಗ್ತೀರಾ.
ಸೊ ಅದಕ್ಕೆ ಒಂದು ಕ್ಷೇತ್ರಕ್ಕೆ ಬಂದಾಗ ತೀರ್ಥ ತಗೊಳ್ಳೋದು, ವಿಭೂತಿ ತೊಗೊಂಡಾಗ ಅಲ್ಲೆಲ್ಲ ಹಾಕ್ಬಿಡೋದು, ಇಂಥದ್ದೆಲ್ಲ ಮಾಡಬೇಡಿ ಅನ್ನೋದು ಎಷ್ಟೋ ಜನ ಹೇಳಲ್ಲ. ಬ್ರಹ್ಮಾಂಡಗಳು ಒಬ್ಬರೇ ಹೇಳೋದು, ಯಾಕಂದರೆ ಪಾಠ ಹೇಳ್ಕೊಡೋದು ನಾನು ಒಬ್ಬನೇ. ಸೊ ನೀವೆಲ್ಲ ಏನು ಅಂದರೆ ಈ ಒಂದು ವಿಸ್ಮಯ ನೋಡೋ ಸಮಯದಲ್ಲಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಕೌತುಕದ ಕ್ಷಣ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.